ಬಳ್ಳಾರಿಯಲ್ಲಿ ಗೋಲಿಬಾರ್ ರಾಜಕೀಯ ಇದೀಗ ತಾರಕಕ್ಕೇರ್ತಾ ಇದೆ. ಮೊನ್ನೆ ಗುಂಡಿನ ಮೊರೆತ ಹೋಗಿತ್ತು, ಇಂದು ಮಾತಿನ ತಿಬತೆಯನ್ನ ಕೂಡ ಮಾಡಲಾಗಿದೆ. ಮಾತಿನಲ್ಲೇ ಇದೀಗ ಅವರಿಗೆ ಬೆದರಿಕೆಯನ್ನ ಹಾಕಲಾಗ್ತಾ ಇರುವಂತದ್ದು ತಾರಕಕ್ಕೇರಿದೆ. ಇದೀಗ ಬಳ್ಳಾರಿ ಗೋಲಿಬಾರ್ ರಾಜಕೀಯ ಗುಂಡಿನ ಮೊರೆತ ಆಯಿತು, ಇದೀಗ ಮಾತಿನಿಂದ ತಿವಿತಾ ಇದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ. ನಮ್ಮ ಸರ್ಕಾರ ಮೊದಲ ಬಾರಿಗೆ ವಾಲ್ಮೀಕಿ ದಿನಾಚರಣೆ ಮಾಡ್ತಿದೆ. ಭರತ್ ರೆಡ್ಡಿ ಪರವಹಿಸಿ ಜನಾರ್ದನ್ ರೆಡ್ಡಿಗೆ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದೀಗ ಡಿಕೆಶಿ ತಿರುಗೇಟನ್ನ ಕೊಟ್ಟಿರುವಂತದ್ದು ಜನಾರ್ದನ್ ರೆಡ್ಡಿಗೆ. ನಮ್ಮ ಶಾಸಕರು ಅದರ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ನಗರದ ಎಲ್ಲಾ ಕಡೆಗಳಲ್ಲೂ ಕೂಡ ಪೋಸ್ಟರ್ ಹಾಕಿದ್ದಾರೆ. ಅದರಲ್ಲಿ ಏನ್ ತಪ್ಪಿದೆ? ತಪ್ಪೇನಾದ್ರೂ ಇದೆಯಾ ಅದರಲ್ಲಿ? ನಮ್ಮ ಮನೆ ಆಗಿರ್ಬೋದು, ಸಿಎಂ ಮನೆ ಆಗಿರ್ಬೋದು, ಎಲ್ಲರ ಮುಂದೆ ಮನೆ ಮುಂದೆನೂ ಕೂಡ ಪೋಸ್ಟರ್ ಅನ್ನ ಹಾಕಿದ್ದಾರೆ. ಅದರಲ್ಲಿ ಯಾವ ತಪ್ಪಿದೆ? ನಿಮ್ಮ ತೊಂದರೆ ಏನಿದ್ರಲ್ಲಿ? ಇದರಲ್ಲಿ ಆಗಿರುವಂತಹ ತಪ್ಪೇನಿದೆ ಅಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ತಾರಕಕ್ಕೇರಿದ ಬಳ್ಳಾರಿ ಗೋಲಿಬಾರ್ ರಾಜಕೀಯ. ಮೊನ್ನೆ ಗುಂಡಿನ ಮೊರೆತ ಆಯ್ತು, ಇಂದು ಮಾತಿನ ತಿವಿತ ಆಗ್ತಾ ಇರುವಂತದ್ದು ತಾರಕಕ್ಕೇರ್ತಾ ಇದೆ. ಇದೀಗ ನಮ್ಮ ಸರ್ಕಾರ ಮೊದಲ ಬಾರಿಗೆ ವಾಲ್ಮೀಕಿ ದಿನಾಚರಣೆಯನ್ನ ಮಾಡ್ತಿದೆ. ಭರತ್ ರೆಡ್ಡಿ ಪರವಹಿಸಿ ಇದೀಗ ಜನಾರ್ದನ್ ರೆಡ್ಡಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಅದರ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಪ್ರತಿಯೊಂದು ಕಡೆನೂ ಕೂಡ ಪೋಸ್ಟರ್ ಹಾಕ್ತಿದ್ದಾರೆ. ಕೇವಲ ನಿಮ್ಮ ಮನೆ ಮುಂದೆ ಅಷ್ಟೇ ಅಲ್ಲ, ಎಲ್ಲಾ ಕಡೆನೂ ಕೂಡ ಪೋಸ್ಟರ್ ಹಾಕಿದ್ದಾರೆ. ನಮ್ಮ ಮನೆ ಮುಂದೆ ಹಾಕಿದ್ದಾರೆ, ಸಿಎಂ ಸಿದ್ದರಾಮಯ್ಯನವ್ರ ಮನೆ ಮುಂದೆ ಹಾಕಿದ್ದಾರೆ. ಇದರಲ್ಲಿ ಏನ್ ತಪ್ಪಿದೆ ಅಂತ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿರುವಂತದ್ದು. ಘಟನೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ರೆಡ್ಡಿ ಅವರು ಇರಲಿಲ್ಲ. ಇಲ್ಲಿ ಭರತ್ ರೆಡ್ಡಿ ಬೆಂಬಲಿಗರು ಅವರ ಮನೆ ಭರತ್ ರೆಡ್ಡಿ ಬೆಂಬಲಿಗರು ಮನೆ ಮುಂದೆ ಕುರ್ಚಿಯ ಗಲಾಟೆ ಮಾಡಿದ್ದಾರೆ ಅಂತ ಆರೋಪ. ಯಾರು ಆರೋಪ ಇಲ್ಲ. ಯಾಕೆ ಇವ್ರು ಅವ್ರ ಮನೆ ಮುಂದೆ ಏನಾಗಿರ್ಬಾರ್ದ? ವಾಲ್ಮೀಕಿ ಪೋಸ್ಟು, ಸರ್ಕಾರದ ಪೋಸ್ಟು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಕದೆ ತಪ್ಪೇನಿದೆ. ಅವ್ರ ಮನೆಗೆ ಹೋಗೋರೆಲ್ಲ ಆಗಿರ್ತಾರ. ಫೈರ್ ಮಾಡಿ ಸರಿನಾ ಸರ್? ಎರಡೇ ಫೈರ್ ಮಾಡಿದ್ದು ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಯಾರು ತನಿಖೆ, ಯಾರು ಫೈರ್ ಮಾಡಿದಾರೆ ಅಂತ ಯಾರು ಗೊತ್ತು? ಇದುವರೆಗೂ ಒಂದು ಬಂಧನ ಆಗಿಲ್ಲಲ್ಲ ಸರ್? ಇದುವರೆಗೂ ಒಂದು ಬಂಧನ ಆಗಿಲ್ಲ. ಪೊಲೀಸರು ನೋಡ್ತಾರೆ. ನ್ಯಾಯಾಂಗ ತನಿಖೆ ಆಗಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ಳುತ್ತದೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ತದೆ. ರೆಡ್ಡಿ ಬರುವವರೆಗೂ ಒಂದು ಗಲಾಟೆ ಆಗಿರ್ಲಿಲ್ಲ. ಇದೀಗ ಮತ್ತೆ ತಿರುಗೇಟನ್ನ ಕೊಟ್ಟಿರುವಂತದ್ದು. ಬೆಂಕಿ ಹಚ್ಚುವ ಕೆಲಸ ಯಾರು ಮಾಡ್ತಾರೆ ರೀ ಅಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಭರತ್ ರೆಡ್ಡಿ ಇದನ್ನ ಸಂಭ್ರಮ ಮಾಡೋದು ತಪ್ಪ? ಹಾಗಾದ್ರೆ ಎಲ್ಲಾ ಕಡೆನೂ ಕೂಡ ಪೋಸ್ಟರ್ ಹಾಕ್ಲಾಗ್ತಾ ಇದೆ. ಕೇವಲ ನಿಮ್ಮನೆ ಮುಂದೆ ಅಷ್ಟೇ ಅಲ್ಲ, ಸೋಲನ್ನ ಸಹಿಸಿಕೊಳ್ಳೋಕ್ ಆಗ್ತಿಲ್ಲ. ಹೇಡಿಗಳು ಆಡೋ ಮಾತಿದು. 300 ಜನ ಸೆಕ್ಯೂರಿಟಿ ಇಟ್ಕೊಂಡಿದ್ದಾರೆ, ಆದ್ರೂ ಕೂಡ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ. ಜನಾರ್ದನ್ ರೆಡ್ಡಿ ಕೊಲೆಗೆ ಸಂಚು ಅನ್ನೋ ಆರೋಪಕ್ಕೆ ಇದೀಗ ತಿರುಗೇಟನ್ನ ಕೊಡ್ಲಾಗಿದೆ. ನನ್ನ ಹತ್ಯೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು ಅಂತ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನ ಹೊರಹಾಕಿದ್ರು. ಅದೆಲ್ಲ ಡ್ರಾಮಾ. ಜನರಿಗೆ ಇವರಿಂದ ಭಯ ಇದೆ, ಹಾಗಾಗಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ. ಕೋಟೆ ಕಟ್ಟಿಕೊಂಡು ಕುಳಿತಿದ್ದಾರೆ. ಯಾರು ಕೊಲೆ ಮಾಡ್ತಾರೆ ಅವ್ರನ್ನ? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದೀಗ ಬಳ್ಳಾರಿಯಲ್ಲಾದಂತಹ ಫೈರಿಂಗ್ ಫೈಟ್ ಏನಿದೆ, ರಾಜ್ಯ ರಾಜಕೀಯದಲ್ಲಿ ತಿರುವನ್ನ ಪಡೆದುಕೊಳ್ತಾ ಇರುವಂತದ್ದು. ಈ ಕುರಿತಾಗಿ ಇದೀಗ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಯಾರು ಕೊಲೆ ಮಾಡಕ್ ಹೋಗ್ತಾರೆ ಸ್ವಾಮಿ ಅವ್ರನ್ನ? ಕೋಟೆಯನ್ನ ಕಟ್ಕೊಂಡು ಕೂತಿದ್ದಾರೆ. ಯಾರಾದ್ರೂ ನುಗ್ಲಿಕ್ಕಾಗತ್ತಾ? ಜನರ ಭಯಕ್ಕೆ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅಷ್ಟೇ ಅವರು. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ನನ್ನನ್ನ ಹತ್ಯೆ ಮಾಡಲಾಗಿದೆ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ಅದು ಸಂಚು ಮಾಡಿದ್ದ ಹಂಗಿದ್ರೆ? ಆಗಿರಲ್ಲ, ಸುಮ್ನೆ ಹೇಳ್ತಿರೋವಂಥದ್ದು ಅಂತ ಡಿಸಿಎಂ ಡಿಕೆಶಿ ಜನಾರ್ದನ್ ರೆಡ್ಡಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಗರದ ಎಲ್ಲಾ ಕಡೆನೂ ವಾಲ್ಮೀಕಿ ಪೋಸ್ಟ್ ನನ್ನ ಮನೆ ಮುಂದೆ ಬಿಜೆಪಿ ಬಂದು ಹಾಕ್ತಾ ಇರ್ತಾರೆ. ಬೇಡ ಚೀಫ್ ಮಿನಿಸ್ಟರ್ ಮನೆ ಮುಂದೆ ಹಾಕ್ತಾ ಇರ್ತಾರೆ. ಎಲ್ಲರ ಮನೆ ಮುಂದೆನೂ, ಈಗ ಇವ್ರ ಮನೆ ಮುಂದೆನೂ ಪೋಸ್ಟ್ ಹಾಕ್ತಾ ಇರ್ತಾರೆ. ನಿಮ್ ತೊಂದರೆ ಏನು ಅಂತ? ಏನ್ ತೊಂದರೆ ಆಯ್ತು?
ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ವಾಲ್ಮೀಕಿ ಇದನ್ನ ಪುತ್ಥಳಿನ ಬಳ್ಳಾರಿಲಿ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಗೆ ತೊಂದರೆ ಏನಾಯ್ತು? ಏನ ರೋಡು ಮನೆ ಮುಂದೆ, ನನ್ನ ಮನೆ ಮುಂದೆ ಗೌರ್ಮೆಂಟ್ ಪ್ರಾಪರ್ಟಿ ಆಗ್ತದೆ. ರಾಜ್ ನ್ಯೂಸ್ ಕನ್ನಡ.